ನಮಸ್ಕಾರ ಅಭ್ಯರ್ಥಿಗಳೇ, ವಿದ್ಯಾರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಕೆಇ ವತಿಯಿಂದ ಯಾರೆಲ್ಲ ಅಭ್ಯರ್ಥಿಗಳು ಕ್ರೈಸ್ಗೆ ಅಪ್ಲಿಕೇಶನ್ಗಳನ್ನು ಹಾಕಿದ್ದೀರಿ, ಕ್ರೈಸ್ ವತಿಯಿಂದ ವಿವಿಧ ಒಂದು ವಸತಿ ಶಾಲೆಗಳ ಒಂದು ಅಡ್ಮಿಷನ್ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ ಕೆಇ ಮುಖಾಂತರ. ಅದಕ್ಕೆ ನೀವು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ. ಅಂಥ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಿರುವಂಥ ಅಭ್ಯರ್ಥಿಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಒಂದು ಪ್ರವೇಶ ಪರೀಕ್ಷೆ ಇರುತ್ತೆ. ಆ ಒಂದು ಪರೀಕ್ಷೆಗೆ ಸಂಬಂಧಿಸಿದಂಥ ಕೀದವರು ಅಪ್ಡೇಟ್ ಮಾಡಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ. ಕ್ರೈಸ್ ಅಡ್ಮಿಷನ್ 2026 ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ನೋಟಿಫಿಕೇಷನನ್ನು ಇಶ್ಯೂ ಮಾಡಿದ್ದಾರೆ. ಅಂದರೆ ಅಡ್ಮಿಟ್ ಕಾರ್ಡ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಒಂದು ಆದೇಶವನ್ನು ಇಲ್ಲಿ ಹೊರಡಿಸಿದ್ದಾರೆ. ಅದರ ಬಗ್ಗೆ ಮಾಹಿತಿ ಇರುತ್ತೆ. ಮುಂದೆ ಬರುವಂತಹ ಎಲ್ಲ ಒಂದು ಕ್ರೈಸ್ ಮತ್ತು ಮೊರಾರ್ಜಿ ದೇಸಾಯಿಗಳ ವಸತಿ ಶಾಲಾ ಅಡ್ಮಿಷನ್ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡ್ಬೋದು. ಅದರ ಜೊತೆಗೆ ನಾನು ಕೂಡ ಒಂದು ಅಪ್ಡೇಟ್ಗಳನ್ನು ಮಾಡ್ತಾ ಇರ್ತೇನೆ. ಹೀಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳ್ರಿ, ನಿಮಗೆ ಮುಂದಿನ ದಿನಗಳಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ ಇಲ್ಲಿ ಏನು ಬರೆದಿದ್ದಾರೆ ಅಂತ ನೋಡಿ. ಈ ಒಂದು ಪ್ರಕಟಣೆ ಕೊಟ್ಟಿರೋದೇನೆಂದರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಬರುವಂಥ ವಸತಿ ಶಾಲೆಗಳ 26ನೇ ಸಾಲಿನ 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಏನು ಮಾಡಿದ್ದಾರೆ ಅಂತಂದರೆ, ಇವರು 1/3/2026 ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆವರೆಗೆ ನಡೆಸಲಾಗುವ ಪ್ರವೇಶ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸಿದ ವಸತಿ ಶಾಲೆಗಳ ಮೂಲಕ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರವೇಶ ಪತ್ರದಲ್ಲಿ ನಿಗದಿಪಡಿಸಿರುವ ಕೇಂದ್ರದ ಪರೀಕ್ಷೆಗೆ ಹಾಜರಾಗಲು ಈ ಮೂಲಕ ತಿಳಿಸಿದೆ. ನೋಡಿ, ಏನು ಮಾಡಬೇಕಂತಂದ್ರೆ, ನೀವು ಪ್ರವೇಶ ಪತ್ರವನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ನೀವು ಏನು ಮಾಡಬೇಕಂದ್ರೆ, ಅಭ್ಯರ್ಥಿಗಳು ನೀವು ಅರ್ಜಿ ಎಲ್ಲಿ ಸಲ್ಲಿಸಿದ್ರಿ, ನೀವು ಯಾವ ಒಂದು ಸ್ಕೂಲ್ಗಳಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಿದ್ರಿ, ಆ ಶಾಲೆಯ ಮೂಲಕ ನೀವು ಆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆ ಶಾಲೆಗೆ ಹೋಗಿ ನೀವು ವಿಸಿಟ್ ಮಾಡಬೇಕಾಗತ್ತೆ. ವಿಸಿಟ್ ಮಾಡಿಕೊಂಡು ನೀವು ಪ್ರವೇಶ ಪತ್ರವನ್ನು ಪಡ್ಕೊಂಡು 1ನೇ ತಾರೀಕಿಗೆ, ಮಾರ್ಚ್ 1ನೇ ತಾರೀಕಿಗೆ ನಿಮಗೆ ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆವರೆಗೆ ಈ ಒಂದು ಎಕ್ಸಾಮ್ ಇರುತ್ತೆ. ಆ ಒಂದು ಎಕ್ಸಾಮಿಗೆ ನೀವು ಅಟೆಂಡ್ ಆಗಬೇಕಾಗತ್ತೆ. ಪ್ರವೇಶ ಪತ್ರ ನಿಮಗೆ ಆನ್ಲೈನ್ ಮುಖಾಂತರ ಸಿಗೋದಿಲ್ಲ. ನೀವು ಸ್ಕೂಲಿಗೆ ಹೋಗಬೇಕಾಗತ್ತೆ. ವಸತಿ ಶಾಲೆಗೆ ನೀವು ಅಪ್ಲಿಕೇಶನ್ ಎಲ್ಲಿ ಹಾಕಿದಿರಿ ಅಲ್ಲಿ ಹೋಗಿ ಈ ಒಂದು ಪ್ರವೇಶ ಪತ್ರವನ್ನು ನೀವು ತೊಗೋಬೇಕಾಗತ್ತೆ, ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ.